ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಗಣೇಶದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರುಕು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರ್ಪಿಣಿ ಸರ್ವಸಿದ್ಧಿ ಕಾಣಿಸತಂ ಬ್ರೂಯಿ ಸ್ವಹ. ಆರಾಧ್ಯ ಮಹಾಕಾಲವೀರ ಮಹಾಕಾಲನ ಮನದಲ್ಲಿ ನಿಂತ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಪಾದಾರವಿಂದಗಳಿಸಿದ ಗುರು ಬಸವಾದೀಶನ ರಣದ ಪಂಚಾಚಾರ್ಯನ ಮನದ ವಿದ್ಯಾರ್ಥಿಗಳು ಪಂಚಾಚಾರ ನಿಮಿತ್ತ ಇವತ್ತಿನ ದಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ 2024ನೇ ಇಸ್ವಿ ನವಂಬರ್ 18ನೇ ತಾರೀಕು ಪೌರ್ಣಮಿ. ಇಟ್ ಮೀನ್ಸ್ ಈ ಸರಿ ಪೌರ್ಣಮಿ ವಿಶೇಷ ದಿನ ಆಗಿದೆ. ಅದು ವ್ಯಾಸ ಪೂಜಾ ಹುಣ್ಣಿಮೆ, ಒಂದು ದೊಡ್ಡ ಗೌರಿ ಹುಣ್ಣಿಮೆ ಇದೆ, ಗುರುನಾನಕ್ ಜಯಂತಿ ಇದೆ ಇವತ್ತು. ಅವತ್ತಿನ ದಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಚಂದ್ರ ಜಯಂತಿ. ಇಟ್ ಮೀನ್ಸ್ ಮನಸ್ಸಿನ ಕಾರಕ, ಆತ್ಮಕಾರಕ, ಪ್ರೀತಿ ಪ್ರೇಮವಲು, ಕನಿಕರ ಕಾರಕ ಮತ್ತು ಎಲ್ಲ ವಿಷಯಗಳಿಗೂ ತಾಯಿ ಕಾರಕ, ಎಲ್ಲ ವಿಷಯಗಳಿಗೂ ಚಂದ್ರನೇ ಅಧಿಪತಿ. ಚಂದ್ರ ಇಟ್ ಮೀನ್ಸ್ ಮನಸ್ಸಿನ ಕಾರಕ. 2.5 ದಿನಕ್ಕೆ ಮೈಂಡ್ ಸೆಟ್ ಆಗುತ್ತೆ. ಈ ಚಂದ್ರನ ಜಯಂತಿ ಏನಕ್ಕೋಸ್ಕರ ಆಚರಿಸ್ತೀವಿ ಅಂತ ಹೇಳಿದ್ರೆ, ಚಂದ್ರ ಇಟ್ ಮೀನ್ಸ್ ಜಲಕಾರಕನಾಗಿದೆ. ಜಲತತ್ವ ಬೋಧನೆ ಇಂಡಿಕೇಟ್ ಮಾಡ್ತಾನೆ. ಇವನು ಜನನವಾಗಿರೋದು ಒಂದು ನಂದನ ನಾಮ ಸಂವತ್ಸರದ ಕಾರ್ತಿಕ ಶುಕ್ಲ ಪಕ್ಷದ ಪೌರ್ಣಮಿ ದಿನ ಜನನವಾಗಿದ್ದಾನೆ ಅಂತ ಭಾಳಷ್ಟು ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ. ಚಂದ್ರ ಯಾವ ರೀತಿ ಉತ್ಪತ್ತಿಯಾದ? ಈ ದೇವರಾಕ್ಷಸರು ಈ ಮಥನ ನಡೀತಾ ಇರುತ್ತೆ. ಆ ಮಥನ ನಡೆಯುವಂಥ ಸಂದರ್ಭದಲ್ಲಿ ಜಲತತ್ವ ಬೋಧನೆ ಇಟ್ ಮೀನ್ಸ್ ಆ ಟೈಮ್ಸಲ್ಲಿ ಕ್ಷೀರಸಾಗರದಲ್ಲಿ ಜಲ ಉತ್ಪತ್ತಿಯಾಗತ್ತೆ. ಆ ಜಲ ಉತ್ಪತ್ತಿಯಾದ ಸಂದರ್ಭದಲ್ಲಿ ಆ ಜಲನೇ ಚಂದ್ರ. ಆ ಚಂದ್ರನಿಗೆ ಉತ್ಪತ್ತಿಯಾದಂಥ ಸಂದರ್ಭದಲ್ಲಿ ಆ ಮಥನದಿಂದ ಲಕ್ಷ್ಮಿ ಉತ್ಪತ್ತಿ ಆಗ್ತಾಳೆ. ಆ ಲಕ್ಷ್ಮಿನೇ ಆಕೆ ಸಹೋದರಿ ಆಗ್ತಾಳೆ. ಚಂದ್ರನ ಸಹೋದರಿನೇ ಬಂದು ಲಕ್ಷ್ಮಿ ಆಗಿರ್ತಾಳೆ. ಸಮುದ್ರ ಮಥನದಿಂದ ಜಲಕಾರಕನಾಗಿ ಆಲಹಲದಿಂದ ಕೂಟು ಅದೇನು ಮಾಡ್ತಾನೆ, ಆ ಟೈಮ್ಸಲ್ಲಿ ಆಲಾಹಲನ ಉತ್ಪತ್ತಿ ಆಗ್ತಿರುತ್ತೆ. ಆಲಾಹಲ ಉತ್ಪತ್ತಿಯಾದಂಥ ಸಂದರ್ಭದಲ್ಲಿ ದೈವರು ಮತ್ತು ದೇವರಾಕ್ಷಸರು ಕಿತ್ತಾಟ ಮಾಡ್ತಿರ್ತಾರೆ. ಆ ಕಿತ್ತಾಟ ನಡೆಯುವಂಥ ಸಂದರ್ಭದಲ್ಲಿ ಶಿವ ಮಧ್ಯಪ್ರವೇಶಿಸಿ ಆಲಾಹಲನ ಕುಡಿತಾನೆ. ಆಲಾಹಲ ಕುಡಿದಂಥ ಸಂದರ್ಭದಲ್ಲಿ ಆ ತಾಪಮಾನ ತುಂಬ ಜಾಸ್ತಿ ಆಗುತ್ತೆ. ಆಗ ಪಾರ್ವತಿ ಬಂದು ತನ್ನ ಕತ್ತಿನಲ್ಲೇ ಇಟ್ಕೊತಾಳೆ. ಕತ್ತಿನಲ್ಲಿ ಹಿಡ್ಕೊಂಡಾಗ ಅದು ನೀಲಿ ವರ್ಣಕ್ಕೆ ತಿರುಗುತ್ತೆ. ನೀಲಿ ವರ್ಣ ತಿದ್ದಂಥ ಆ ಶಿಕೆಯ ಮೇಲೆ ತನ್ನ ಪರಿಣಾಮ ಬೀಳುತ್ತೆ. ಆ ಕಾವು ತನ್ನ ತಲೆಯ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಉಗ್ರತರೋಹವಾದ ಒಂದು ಕಾವು ಬರುತ್ತೆ. ಆ ಕಾವು ಬಂದಂಥ ಸಂದರ್ಭದಲ್ಲಿ ಶಿವನಿಗೆ ತಡೆಯಲಾಗದೇ ಇದ್ದಂಥ ಸಂದರ್ಭದಲ್ಲಿ ಗಂಗೆನ ತಲೆ ಮೇಲೆ ಕುಂಡಿಸ್ಕೊತಾನೆ. ತಲೆ ಮೇಲೆ ಕುಂಡಿಸ್ಕೊಂಡಾಗ ಜಲ ಏನಾಗುತ್ತೆ, ತಂಪಾಗುತ್ತೆ. ಆರೂ ತಂಪಾಗಲ್ಲ. ಚಂದ್ರನನ್ನೇ ತನ್ನ ತಲೆ ಮೇಲೆ ಕುಂಡಿಸ್ಕೊಂಡ್ಬಿಡ್ತಾನೆ. ತಲೆ ಮೇಲೆ ಕುಂಡಿಸ್ಕೊಂಡ್ರು ಆದರೂ ತಂಪಾಗಲ್ಲ. ತಂಪಾಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಭೂಲೋಕದಲ್ಲಿ ತುಂಬ ಭಕ್ತರಿರ್ತಾರಲ್ಲ, ಆ ಭಕ್ತರು ಏನು ಮಾಡ್ತಾರೆ, ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಶಿವನ ಕೋಪ ತಣ್ಣಗಾಗಲಿ, ಶಿವನ ಕೋಪಕ್ಕೊಳಗಿರೋರು ಮತ್ತು ಯಾವುದೇ ರವಿಯ ದೃಷ್ಟಿಗಿರೋರು, ಶಿವನ ತಾಪ ಕೋಪಗಳಿಂದ ಸಮಸ್ಯೆಗೊಳಗಾಗಿರೋರಿಗೆ ಜಲಾಭಿಷೇಕ ಮಾಡಿಸೋದ್ರಿಂದ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿದ ಶಿವ ತಂಪಾಗ್ತಾನೆ ಅಂತ ಕಾರಣ ಇದೆ. ಆ ತಂಪಾಗೋದಕ್ಕೋಸ್ಕರನೇ ಶಿವನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಅದಕ್ಕೆ ಲಿಂಗದ ಮೇಲೆ ಅಭಿಷೇಕ ಮಾಡಿಸ್ತಾರೆ. ಪಾನ್ ಬಾಟ್ಲಿರುತ್ತೆ. ಪಾನ್ ಬಾಟ್ಲಿಂದ ಪ್ರತಿಯೊಂದು ಹನಿನೂ ಸಹ ಬೀಳೋದ್ರಿಂದ ಅದು ಅಮೃತವಾಗಿ ಬೀಳುತ್ತೆ. ಇದು ಒಂದು ಕಾರಣ. ಎರಡನೇ ಕಾರಣ, ಒಂದು ಚಂದ್ರನ ವಿಚಾರದಲ್ಲಿ ತುಂಬ ಇತಿಹಾಸ ಇದೆ. ಏನು ಇತಿಹಾಸ ಅಂತ ಹೇಳಿದ್ರೆ, ಚಂದ್ರ ಉತ್ಪತ್ತಿಯಾಗಿದ್ದ ಹೆಂಗೆ, ಬ್ರಹ್ಮನಾಜ್ಞೆಯಂತೆ ದಕ್ಷ ಪ್ರಜಾಪತಿ ಹೆಂಡತಿ ಏನು ಮಾಡ್ತಾಳೆ, 60 ಮಕ್ಕಳಿಗೆ ಜನನ ನೀಡ್ತಾಳೆ. ಆ 60 ಮಕ್ಕಳಲ್ಲಿ 10 ಮಕ್ಕಳು ಕನ್ಯೆಯರು ಧರ್ಮನಿಗೆ ಕೊಡ್ತಾರೆ, 13 ಕನ್ಯೆಯರನ್ನ ಕಾಶ್ಯಪರಿಗೆ ಕೊಡ್ತಾರೆ, 27 ಕನ್ಯೆಯರು ಚಂದ್ರನಿಗೆ ಕೊಡ್ತಾರೆ, 27 ಭೂತಕನಿಗೆ, 2 ಅಂಗಿರಸನಿಗೆ ಕೊಡ್ತಾರೆ, 2 ಕುಶಾಶ್ವನಿಗೆ ಕೊಡ್ತಾರೆ, 4 ಮಂದಿ ಅನಿಷ್ಟರಿಗೆ ಕೊಡ್ತಾರೆ. ಇದರಲ್ಲಿ ಚಂದ್ರನಿಗೆ 27 ಜನ ಚಂದ್ರನಿಗೆ 27 ಜನನ ಕೊಟ್ಟು ಮುಂದುವರೆ ಆ್ಯಕ್ಚುಲಿ 27 ಮಕ್ಕಳನ್ನು ಕೊಡ್ತಾರೆ. ಆ 27 ಮಕ್ಕಳು ಇವತ್ತು ಆ್ಯಕ್ಚುಲಿ 27 ನಕ್ಷತ್ರಗಳ ಕನ್ವರ್ಟ್ ಆಗಿದೆ. 27 ನಕ್ಷತ್ರಗಳಲ್ಲಿ ಅಶ್ವಿನಿಯಿಂದ ಹಿಡಿದು ಅಪ್ ಟು ರೇವತಿ ತನಕ 27 ನಕ್ಷತ್ರಗಳು. ಅದಕ್ಕೆ ಚಂದ್ರ 2 ದಿನಕ್ಕೆ ಒಂದೊಂದು ರಾಶಿನ ಎಂಟ್ರಿ ಆಗ್ತಾನೆ. ಒಂದೊಂದು ರಾಶಿನ ಎಂಟ್ರಿ ಆಗೋಕ್ಕೆ ಅವನು 2.5 ದಿನ ತಗೊತಾನೆ. 2.5 ದಿನ ತೊಗೊಂಡಾಗ ಒಂದು ನಕ್ಷತ್ರದಲ್ಲಿ 4 ಪಾದ ಇರುತ್ತೆ. ಆ ಥರ 9 ಪಾದ ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಒಂದು ರಾಶಿಯಲ್ಲಿ ಚಂದ್ರ ಇರ್ತಾ ಹೋಗ್ತಾನೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರೀತಿ ಪಾತ್ರಳು ಪತ್ನಿ ಚಂದ್ರನಿಗೆ 27 ಜನದಲ್ಲಿ ಒಂದು ರೋಹಿಣಿ ನಕ್ಷತ್ರ. ಒಂದು ರೋಹಿಣಿ ಇರ್ತಾಳಲ್ಲ, ರೋಹಿಣಿ ಅತ್ಯಂತ ಪ್ರೀತಿಕರವಾದ ಹೆಂಡತಿ ಆಗಿರ್ತಾಳೆ. ಅವಳು ಸೌಂದರ್ಯ ಮನಸೋತ್ಬಿಟ್ಟಿರ್ತಾರೆ. ಹಾಗಾಗಿ ಚಂದ್ರ ವಿಶೇಷ. ಆದರೆ ಇಲ್ಲೊಂದು ವಿಶೇಷತೆ ಇದೆ. ಒಂದು
ಚಂದ್ರ ಒಂದಿನ ದೇವಗುರು ನೋಡೋಕೆ ಹೋಗ್ತಾನೆ. ದೇವಗುರು ಇಟ್ ಮೀನ್ಸ್ ಬೃಹಸ್ಪತಿ. ಬೃಹಸ್ಪತಿ ಅಂದರೆ ಗುರುಗ್ರಹ ಅಂತ ಹೇಳ್ತೀವಿ ನಾವು ಯಾವಾಗಲೂ. ಈ ಗುರುಗ್ರಹನ ನೋಡೋಕೆ ಏನು ಮಾಡ್ತಾನೆ, ಆಶ್ರಮಕ್ಕೆ ಹೋಗ್ತಾನೆ ಚಂದ್ರ. ಅಲ್ಲಿ ಚಂದ್ರನಿಗೆ ಏನಾಗುತ್ತೆ, ಆ ಬೃಹಸ್ಪತಿ ಹೆಂಡ್ತಿನೇ ಇರ್ತಾಳೆ ತಾರ. ಇವತ್ತಿನ ದಿನ ನಾವು ತಾರಾಬಲ ಚಂದ್ರಬಲ ಅಂತ ನೋಡ್ತೀವಿ. ವಿಶೇಷವಾಗಿ ಆ ತಾರ ಇರುತ್ತಲ್ಲ, ಆ ತಾರನೇ ವಿಶೇಷವಾಗಿರ್ತಕ್ಕಂಥದ್ದು ಅವನ ಹೆಂಡ್ತಿ. ಅವಳು ರೂಪು ರೇಖಾ ಲಾವಣ್ಯಕ್ಕೆ ಮನಸ್ಸು ಓದ್ಬಿಡ್ತಾನೆ. ಮನಸ್ಸು ಓದ್ಬಿಟ್ಟು ಆ ಸೌಂದರ್ಯವತಕ್ಕೆ ಅವನು ಮಗ್ನನಾಗ್ಬಿಡ್ತಾನೆ. ತಾರನು ಸಹ ಚಂದ್ರನನ್ನು ನೋಡಿ ಮಗ್ನನಾಗ್ಬಿಡ್ತಾಳೆ. ಮಗ್ನನಾದಂಥ ಸಂದರ್ಭದಲ್ಲಿ ಚಂದ್ರ ಅಲ್ಲಿ ಬೃಹಸ್ಪತಿ ಹೆಂಡ್ತಿ ತಾರ ಆಗಿರ್ತಾಳೆ. ಆದರೆ ಚಂದ್ರ ಏನು ಮಾಡ್ತಾನೆ, ತಾನು ಗುರು ಇದನ್ನೇನದು ನೋಡ್ದಲೆ ತನ್ನ ಹೆಂಡ್ತಿನ ಅಪಹರಿಸ್ಕೊಂಡು ಎತ್ತಾಕೊಂಡು ಹೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಬೃಹಸ್ಪತಿ ಎಷ್ಟೋ ಹೇಳ್ತಾನೆ, ಆ ಬೃಹಸ್ಪತಿ ಗೊತ್ತಿರಲ್ಲ, ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡೋದಂಥ ಸಂದರ್ಭದಲ್ಲಿ ಬೃಹಸ್ಪತಿ ಬಂದು ನೋಡ್ತಾನೆ, ನನ್ನ ಹೆಂಡ್ತಿ ಇಲ್ಲಿ ಹೋಗಿದ್ದಾಳೆ, ಕಾಣೆ ಆಗಿದ್ದಾಳೆ ಅಂತ ಬಂದು ನೋಡಿದಂಥ ಸಂದರ್ಭದಲ್ಲಿ ಆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ ಚಂದ್ರ. ಈಗ ಚಂದ್ರನ ಲೋಕಕ್ಕೆ ಕರೆತಂದು ಅದು ಕೂರ್ತಿರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಚಂದ್ರನಿಗೆ ತುಂಬ ಕಿವಿ ಮಾತು ಹೇಳ್ತಾನೆ. ಬೃಹಸ್ಪತಿ ಏನು ಹೇಳಿದ್ರು ಒಪ್ಪಲ್ಲ. ಆ ಕೊನೆಗೆ ದೈತ್ಯ ಏನಾಗ್ತಾರೆ, ಬೃಹಸ್ಪತಿ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ. ದೇವಗುರುಗಳೆಲ್ಲ ಏನು ಮಾಡ್ತಾರೆ, ದೇವತೆಗಳೆಲ್ಲ ಚಂದ್ರನಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ತುಂಬ ಯುದ್ಧ ನಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಭೂಮಂಡಲದಲ್ಲಿ ಯುದ್ಧ ಸಿಕ್ಕಾಬಟ್ಟೆ ವ್ಯತಿರಿಕ್ತಕ್ಕೆ ಹೋಗ್ಬಿಡುತ್ತೆ. ಅದು ತಾರ ಯುದ್ಧ ಅಂತಲೇ ತುಂಬ ಫೇಮಸ್ ಆಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಆ ಯುದ್ಧ ತಾಳಲಾರದೆ ಭೂತಾಯಿಗೆ ತನಗೆ ಹಿಂಸೆಯನ್ನು ತಾಳಲಿಕ್ಕಾಗಲ್ಲ. ಆ ಹಿಂಸೆನ ತಾಳಲಿಕ್ಕಾಗ್ದಲೇ ಇದ್ದಂಥ ಸಂದರ್ಭದಲ್ಲಿ ಬ್ರಹ್ಮನ ಮೊರೆ ಹೋಗ್ತಾಳೆ. ಆ ಬ್ರಹ್ಮನ ಮನೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮನ ಮಾತು ಚಂದ್ರ ಕೇಳಲ್ಲ. ಆ ಕೇಳ್ದಲೇ ಇದ್ದಂಥ ಸಂದರ್ಭದಲ್ಲಿ ಶಿವ ತನ್ನ ಉಗ್ರ ಸೋಪದಿಂದ ತ್ರಿಶೂಲದಿಂದ ಕತ್ತರಿಸಾಕ್ಬಿಡ್ತಾನೆ ಎರಡು ತುಂಡಾಗಿ ಕತ್ತರಿಸಾಕ್ತಂಥ ಸಂದರ್ಭ ಗುರುದ್ರೋಹದಿಂದ ಚಂದ್ರನ ತ್ರಿಶೂಲ ತುಂಡಿ ಕತ್ತರಿಸಾಕ್ತಿದ್ದ ನಂತರ ಮಧ್ಯದಲ್ಲಿ ಬ್ರಹ್ಮ ಬಂದು ದೇವರುಗಳಿಗೆ ಬುದ್ಧಿ ಹೇಳ್ತಾನೆ. ಸದ್ಯಕ್ಕೆ ಚಂದ್ರನಿಗೆ ಎಚ್ಚರಿಕೆ ಕೊಡ್ತಾನೆ. ಆದರೂ ಒಪ್ಪದೇ ಇಲ್ಲದ ಕಾರಣದಲ್ಲಿ ಆಗ್ರಹಕ್ಕೆ ಮಾಡಿದ್ದು ತಾರ ಏನು ಮಾಡ್ತಾಳೆ, ಗುರು ಬೃಹಸ್ಪತಿ ಕಡೆ ಒಪ್ಪಿಸ್ತಿದ ನಂತರ ಬೃಹಸ್ಪತಿ ಏನು ಮಾಡ್ತಾನೆ, ತನ್ನ ತಾರನ್ನು ಕರ್ಕೊಂಡು ಹೋಗ್ಬಿಟ್ಟು ಹೋಗ್ತಾನೆ ಆಶ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ತಾರ ಗರ್ಭವತಿ ಆಗ್ತಾಳೆ. ಗರ್ಭವತಿಯಾದಂಥ ಸಂದರ್ಭದಲ್ಲಿ ತುಂಬ ಬೃಹಸ್ಪತಿ ಕೋಪ ಬಂದ್ಬಿಡುತ್ತೆ. ಆ ಕೋಪ ತಾಳಲಾರದೆ ಏನು ಮಾಡ್ತಾನೆ, ಇದು ಕೇಳ್ತಾಳೆ ತಾರನ, ಇದು ಯಾರ ಮಗು ಅಂತ ಕೇಳ್ತಾಳೆ. ಆದರೂ ಯಾವುದೇ ಕಾರಣಕ್ಕೂ ಹೇಳಲ್ಲ. ತಾರನಿಗೆ ಮಾತ್ರ ಗೊತ್ತಿರುತ್ತೆ ಯಾರ ಮಗು ಅಂತನ. ಲಾಸ್ಟಿಗೆ ಅದು ಮಗು ಜನನವಾದ ಸಂದರ್ಭದಲ್ಲಿ ಒಪ್ಕೊಂತಾಳೆ, ತಾನು ಚಂದ್ರೊಂದೇ ಅಂತ ಒಪ್ಕೊಂತಾಳೆ. ಚಂದ್ರೊಂದೇ ಅಂತ ಒಪ್ಕೊಂಡಂಥ ಸಂದರ್ಭದಲ್ಲಿ ಅದು ಬೃಹಸ್ಪತಿ ತುಂಬ ಕೋಪ ಬರುತ್ತೆ. ಆ ಮಗು ಹುಟ್ಟಿದ್ದನ್ನು ನೋಡಿ ಬೃಹಸ್ಪತಿಗೆ ಕನಿಕರ ಬರುತ್ತೆ. ಕನಿಕರ ಬಂದಂಥ ಸಂದರ್ಭದಲ್ಲಿ ಆ ಮಗುವಿನಿಂದ ಎಷ್ಟೋ ಆಹ್ಲಾದಕರ ಶಕ್ತಿನ ಓಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಚಂದ್ರನಿಗೆ ಆ ಮಗು ನಂದೇ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಚಂದ್ರನಿಗೆ ಪುತ್ರ ಅಂತ ಹೇಳಿ ಬಂದ್ಬಿಡುತ್ತೆ. ಅದು ನಂದೇ ಮಗು ಅಂತ ಅಂದಾಗ ಚಂದ್ರನ ವಂಶಕ್ಕೆ ಬೆಳಗುವಂಥ ಕುಡಿಯಾಗುತ್ತೆ ಅಂತಲೇ ಇದೆ. ಈ ಸಂದರ್ಭದಲ್ಲಿ ಆ ಮಗು ಹುಟ್ಟಿದ್ದೆ ಆ್ಯಕ್ಚುಲಿ ಬುಧಗ್ರಹ. ಈ ಬುಧಗ್ರಹ ಚಂದ್ರ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಚಂದ್ರ ಸೂತಪುತ್ರ ಚಂದ್ರನಿಗೆ ಪುತ್ರ ಹುಟ್ಟಿರೋದೇ ಆ್ಯಕ್ಚುಲಿ ಬುಧಗ್ರಹ. ಈ ಬುಧಗ್ರಹ ಇಂಡಿಕೇಟ್ಸ್ ಇಟ್ ಮೀನ್ಸ್ ವಾಕ್ಚಾತುರ್ಯ ಇರುತ್ತೆ. ಬುಧಗ್ರಹಕ್ಕೆ ತುಂಬ ವಿಶೇಷವಾಗಿದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಬೃಹಸ್ಪತಿ ಈ ಎಲ್ಲ ನೋಡ್ಬಿಟ್ಟು ತಾಳಲಾರ್ದಾಗೆ ತಾರಾಳನ್ನು ಭಸ್ಮ ಮಾಡಿಬಿಡ್ತಾನೆ. ತನ್ನ ಉಗ್ರ ತರಹವಾದ ಕೋಪದಿಂದ ಭಸ್ಮ ಮಾಡಿಬಿಟ್ಟು ಸುತ್ತ ದಹಿಸ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಆ ದಹನಕ್ಕೆ ಒಳಗಾಗಿರ್ತಾಳಲ್ಲ ತನ್ನ ಸ್ತ್ರೀನ, ಆ ಬ್ರಹ್ಮ ಬೇಸರಗೊಂಡು ಆ ಬೂದಿಯಿಂದ ಉತ್ಪತ್ತಿಗೆ ಮತ್ತೆ ಪುನರ್ಜನ್ಮನ ನೀಡ್ತಾಳೆ. ತಾರ ತಾನು ವಿಶೇಷವಾಗಿ ಅಂತರಾಳದಿಂದ ಮತ್ತೆ ಉತ್ಪತ್ತಿಯಾಗಿ ತನ್ನ ಶಾಪ ಎಲ್ಲ ವಿಮೋಚನೆಗಾಗಿ ತನ್ನ ಆಶ್ರಮದಲ್ಲೇ ಇದ್ದು ಆಜ್ಞಾಪನೆ ಮಾಡಿ ಮತ್ತು ಪಾಪಗಳನ್ನು ಹೋಗಲಾಡಿಸ್ಕೆ ಪತಿವ್ರತೆಯಾಗಿ ಪುಣ್ಯ ಸಂಪಾದನೆ ಮಾಡ್ತಾಳೆ. ಲೋಕದಲ್ಲಿ ಪ್ರಸಿದ್ಧಿ ಆಗ್ತಾಳೆ. ಚಂದ್ರ ತನ್ನ ಬುಧನ ಎತ್ಕೊಂಡ್ಬಿಟ್ಟು ಲೋಕಕ್ಕೆ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಗುರುವಿಗೆ ಚಂದ್ರ ಮಿತ್ರನಾಗಲ್ಲ. ಯಾಕೆ ಅಂದರೆ ಅವನು ಚಂದ್ರನ ಮಗ ಆಗಿರ್ತಾನೆ ಗುರುವಿಗೆ. ಆದರೆ ಚಂದ್ರನಿಗೆ ಬುಧನ ತುಂಬ ಇಷ್ಟ. ಯಾಕೆಂದರೆ ಚಂದ್ರನ ಮಗನೇ ಬುಧನಿಗೆ ಚಂದ್ರ ಕಂಡ್ರೆ ಆಗಲ್ಲ ವೈರತ್ವ. ಯಾಕೆಂದರೆ ನಾನು ಇವತ್ತು ನನ್ನ ಲೋಕದಲ್ಲಿ ನನ್ನ ಜನನ ತುಂಬ ನನ್ನ ಜನನಕ್ಕೆ ಕಾರಣಕ್ಕೆ ತುಂಬ ಅಪಮಾನಗಳಿದೆ ಅನ್ನೋ ಕಾರಣಕ್ಕೋಸ್ಕರ ಇದರಿಂದ ಶತ್ರುತ್ವ ಬಂದ್ಬಿಡುತ್ತೆ. ಗುರುವಿಗೆ ಎಲ್ಲೋ ಒಂದು ಕಡೆ ಮಮಕಾರ ಇರುತ್ತೆ. ಮಮಕಾರ ಇದ್ರೂ ಗುರುವಿಗೆ ಬುಧನ ಮೇಲೆ ಮಮಕಾರ ಇರುತ್ತೆ. ಅದಕ್ಕೆ ಬುಧ ಗುರು ಕಾಂಬಿನೇಷನ್ಸ್ ಇಸ್ ಗುಡ್. ಆದರೆ ಗುರುವಿಗೆ ಬುಧ ಶತ್ರುತ್ವ ಆದಂಥ ಸಂದರ್ಭ ಬುಧವಿನ ಮೇಲೆ ಗುರು ಮಮಕಾರ ತೋರಿದ್ರು ಬುಧ ಗ್ರಹಕ್ಕೆ ಯಾವುದೇ ರೀತಿ ಸಮಬಲ ಆಗಕ್ಕಾಗಲ್ಲ. ಬುಧ ಚಂದ್ರ ಸೌಂದರ್ಯ ಸಿಕ್ಕಾಬಟ್ಟೆ ಜಾಸ್ತಿ. ಬುಧನ ಜೊತೆ ಚಂದ್ರ ಕಾಂಬಿನೇಷನ್ಸ್ ಈಸ್ ತುಂಬ ರೂಪರೇಖ ಲಾವಣ್ಯವನ್ನು ಹೊಂದಿರ್ತಾರೆ ಅವ್ರು ಯಾವಾಗಲೂ.
ಬುಧ ಗುರು ಸಮಬಲರಾಗಿರ್ತಾರೆ, ಆದರೆ ವಿದ್ಯಾಪಾಂಡಿತರಾಗಿರ್ತಾರೆ. ಗುರುವಿನಿಂದ ಆ್ಯಕ್ಚುಲಿ ವಿದ್ಯಾಪಾಂಡಿತ್ಯ ಇರುತ್ತೆ, ಬುಧನಿಂದ ವಿದ್ಯೆ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಚಂದ್ರ ಗುರುವಿಗೆ ಮಮಕಾರ ಇರುತ್ತೆ. ಗುರುವಿನ ಮೇಲೆ ಗುರು ಚಂದ್ರ ಇಬ್ಬರೂ ಕೋಪವಿದ್ರೂ ಶಾಶ್ವತ ಕೋಪ ಆಗಿರಲ್ಲ. ಆದ್ದರಿಂದ ಗುರು ಚಂದ್ರ ಶನಿ ಕುಜ ಸದಾ ಯಾವಾಗಲೂ ಮಿತ್ರರೇ ಆಗಿರ್ತಾರೆ. ಚಂದ್ರನಿಗೆ ಯಾರು ಶತ್ರುಗಳನ್ನೇ ಇಟ್ಕೊಳಲ್ಲ. ಚಂದ್ರ ಯಾರ ಜೊತೆನೂ ಕಾಂಟ್ರವರ್ಸಿನ ಮಾಡಲ್ಲ, ಯಾರ ಜೊತೆ ಶತ್ರುಗಳನ್ನ ಇಟ್ಕೊಳಲ್ಲ. ಆದರೆ ಚಂದ್ರ 27 ನಕ್ಷತ್ರಗಳಲ್ಲಿ ಓಡಾಡ್ತಾನೆ, ಅದಕ್ಕೆ 27 ಹೆಂಡ್ತಿಯವ್ರನ್ನೂ ಇಟ್ಕೊಂಡಿರ್ತಾನೆ. ಆದರೆ ಹೆಂಡ್ತಿ ವಿಶೇಷವಾಗಿರ್ತಕ್ಕಂಥಳೆ ರೋಹಿಣಿ ಆಗಿರ್ತಾಳೆ. ಆ ರೋಹಿಣಿ ನಕ್ಷತ್ರನ ಇಷ್ಟಪಡ್ತಾರೆ. ಇವೆಲ್ಲ ಒಂದೇ ಕಾನ್ಸೆಪ್ಟ್. ಇವಕ್ಕೆಲ್ಲ ವೇದ ಪುರಾಣಗಳ ಇತಿಹಾಸಗಳು ತುಂಬ ಜಾಸ್ತಿ ಇರುತ್ತೆ. ಇನ್ನೊಂದು ಕಾರ್ತಿಕ ಮಾಸದಲ್ಲಿ ವಿಶೇಷ ಏನಪ್ಪ ಅಂದರೆ, ಈ ದೀಪ ಹಚ್ಚುತ್ತೀವಿ ನಾವು ಪ್ರತಿದಿನ ಸಂಜೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ಈ ಟೈಮ್ಸಲ್ಲಿ ಮಳೆಗಾಲದಿಂದ ಚಳಿಗಾಲಕ್ಕೆ ಚೇಂಜಸ್ ಆಗ್ತಾ ಇರುತ್ತೆ. ಮಳೆಗಾಲದಿಂದ ಚಳಿಗಾಲಕ್ಕೆ ಕನ್ವರ್ಟ್ ಆಗೋ ಸಂದರ್ಭದಲ್ಲಿ ಮಳೆಯಿಂದ ಚಂದ್ರ ಕೋಪಿತನಾದಂಥ ಸಂದರ್ಭ ಮನುಷ್ಯನಿಗೆ ವೆದರ್ ಪ್ರಾಬ್ಲಮಿಂದ ಕನ್ವರ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಜಲತತ್ವದಿಂದ ಶೀತದ ತತ್ವ ಬರುತ್ತಲ್ಲ, ವಾಯುತತ್ವ, ಆ ಟೈಮಿಂಗ್ಸಲ್ಲಿ ಜಲ ಮತ್ತು ಶೀತ ಎರಡು ಕಾಂಬಿನೇಷನ್ಸ್ ಆದರೆ ಇಟ್ ಮೀನ್ಸ್ ವೈರಲ್ ಫೀವರ್ಗಳು ಜಾಸ್ತಿ. ಈ ಟೈಮಿಂಗ್ಸಲ್ಲಿ ಆರೋಗ್ಯ ಡಿಸೀಸ್ಗಳು ಜಾಸ್ತಿ ಆಗುತ್ತೆ. ಈ ಡಿಸೀಸ್ಗಳು ಕಡಿಮೆ ಆಗಲಿ ಅಂತಲೇ ಅಗ್ನಿತತ್ವ ಬೋಧನೆಗೆ ಮನೆ ಮುಂದೆ ದೀಪ ಇಡ್ತೀವಿ. ಕಾಸ್ಮಿಕ್ ರೇಸ್ಗಳು ಫ್ಲೋ ಆಗಿ ಮನೆ ಮೇಲೆ ಬೀಳೋದ್ರಿಂದ ದುಷ್ಟ ಶಕ್ತಿಗಳನ್ನು ನಾಶ ಮಾಡುತ್ತೆ. ಎರಡನೇದು, ಯಾವಾಗಲೂ ಮನೆಯಲ್ಲಿ ಬೆಚ್ಚನೆಯ ವಾತಾವರಣನ ಇಟ್ಟಿರುತ್ತೆ. ಈ ಕಾರಣಕ್ಕೋಸ್ಕರನೇ ನಾವು ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಕಾಲ ನಿರಂತರವಾಗಿ ದೀಪ ಹಚ್ಚೋದು. ಇದೇ ಕಾರಣ. ಜಲತತ್ವ ಕಾರಣಕ್ಕೆ ಈ ಜಲತತ್ವದಿಂದ ವಾಯುತತ್ವದಲ್ಲಿ ಶೀತದ ಅಂಶ ಈ ಟೈಮ್ಸ್ ಚಳಿಗಾಲ ಸ್ಟಾರ್ಟ್ ಆಗ್ತಿದೆ ಕಾರಣಕ್ಕೋಸ್ಕರ. ಇದೇ ಚಂದ್ರ ಜನನದ ಕಾರಣ, ಚಂದ್ರ ಜಯಂತಿಯ ವಿಶೇಷ. ಥ್ಯಾಂಕ್ ಯು.